ಸ್ಟಾರ್ಟಾ? ಓಕೆ, ಇವತ್ತು ನ್ಯಾಚುರಲ್ ವೆಜಿಟೇಷನ್ ಅಂತ ಒಂದು ಪಾಠ ಇದೆ. ಆ ಪಾಠದ ಪ್ರಮುಖ ಪ್ರಶ್ನೆಗಳು ಅಂದ್ರೆ ಅರಣ್ಯಗಳಲ್ಲಿ ಏನ್ ಬರ್ತದಲ್ಲ ಅದ್ರ ಮೇಲೆ ಬರ್ತದೆ ಪ್ರಶ್ನೆಗಳು. ಸೊ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಅರಣ್ಯ ಪ್ರಕಾರ ಯಾವುದು? ಉಷ್ಣವಲಯದ ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಇವುಗಳನ್ನ ಮಾನ್ಸೂನ್ ಕಾಡುಗಳು ಅಂತ ಕರಿತೀವಿ, ಹೌದಾ? 200 ಸೆಂಟಿಮೀಟರ್ಗಿಂತ ಹೆಚ್ಚು ವಾರ್ಷಿಕ ಮಳೆ, 22 ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರುವ ಪ್ರದೇಶಗಳಲ್ಲಿ ಯಾವ ರೀತಿಯ ಕಾಡುಗಳು ಕಂಡು ಬರುತ್ತವೆ? ಉಷ್ಣವಲಯದ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು, ಕರೆಕ್ಟಾ? ಓಕೆ. ಸುಂದರ್ಬನ್ಸ್ ಯಾವ ರೀತಿ ಅರಣ್ಯಕ್ಕೆ ಉದಾಹರಣೆ ಆಗಿದೆ? ಯಾವ್ದ? ಮ್ಯಾಂಗ್ರೋವ್ ಕಾಡು. ಮ್ಯಾಂಗ್ರೋವ್ ಕಾಡುಗಳು ಉಬ್ಬರ ಬೆಳೀತದ ಕಾಡು. ಈ ಕೆಳಗಿನ ಯಾವ ಮರವು ತೇವಾಂಶ ಉಳ್ಳ ಎಲೆಯುದುರುವ ಕಾಡುಗಳ ಪ್ರಮುಖ ಪ್ರಭೇದವಾಗಿದೆ? ತೇಗ, ಇಂಗ್ಲಿಷ್ ಒಳಗ ಟೀಕ್ ಅಂತ. ವಾರ್ಷಿಕ ಮಳೆ 70 ಸೆಂಟಿಮೀಟರ್ಗಿಂತ ಕಡಿಮೆ ಇರುವ ಪ್ರದೇಶಗಳಲ್ಲಿ ಯಾವ ರೀತಿಯ ಸಸ್ಯವರ್ಗ ಕಂಡು ಬರುತ್ತದೆ? ಮುಳ್ಳಿನ ಕಾಡುಗಳು ಮತ್ತು ಕುರುಚಲು ಗಿಡಗಳು, ಹೌದಾ? ಅಲ್ಲಿ ಎಲೆಗಳು ಜಾಸ್ತಿ ಇರೋದ್ರಲ್ಲಿ ಕಾಂಡಗಳು ಜಾಸ್ತಿ ಇರ್ತಾವ. ಅಂತ ಕಾಡುಗಳನ್ನ ಮುಳ್ಳಿನ ಕಾಡು ಮತ್ತು ಕುರುಚಲು ಕಾಡು ಅಂತ ಇವು ಮರುಭೂಮಿಯಲ್ಲಿ ಜಾಸ್ತಿ ಕಂಡು ಬರ್ತಾವ, ಹೌದಾ? ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಸುಮಾರು 1500ರಿಂದ 3000 ಮೀಟರ್ ಗಳಲ್ಲಿ ಕಂಡು ಬರುವ ಪ್ರಮುಖ ಮರ ಯಾವುದು? ದೇವದಾರು. ಎಸ್, ದೇವದಾರು. ಮರದ ಹೆಸರೇನು? ಕರೆಕ್ಟ್, ವೆರಿ ಗುಡ್. ಭಾರತದ ಯಾವ ರಾಜ್ಯವು ವಿಸ್ತೀರ್ಣದ ಆಧಾರದ ಮೇಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ವೆರಿ ಗುಡ್, ಮಧ್ಯಪ್ರದೇಶ. ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಪರಿಸರ ಸಮತೋಲನಕ್ಕಾಗಿ ದೇಶದ ಭೂಭಾಗದ ಶೇಕಡ ಎಷ್ಟು ಅರಣ್ಯ ಇರಬೇಕು? ಕರೆಕ್ಟ್, 33%. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರಾಣಿ ಯಾವುದು? ಕರೆಕ್ಟ್. ನೀಲಗಿರಿ ಮತ್ತು ಅಣ್ಣಾಮಲೈ ಮತ್ತು ಪಳನಿ ಬೆಟ್ಟಗಳ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವ ಸಮಶೀತೋಷ್ಣ ವಲಯದ ಕಾಡುಗಳನ್ನು ಏನೆಂದು ಕರೆಯುತ್ತಾರೆ? ಶೋಲಾ ಕಾಡುಗಳು. ಕರೆಕ್ಟ್. ಇವು ನೀಲಗಿರಿ, ಅಣ್ಣಾಮಲೈ ಮತ್ತು ಪಳನಿ ಬೆಟ್ಟಗಳಲ್ಲಿ ಎತ್ತರವಾದ ಪ್ರದೇಶಗಳು ಕಂಡು ಬರ್ತಾವ. ಅವುಗಳಿಗೆ ಶೋಲಾ ಕಾಡುಗಳು ಅಂತ ಕರಿತೀವಿ, ಹೌದಾ? ಗಂಧದ ಮರಗಳು, ಸ್ಯಾಂಡಲ್ವುಡ್, ಪ್ರಮುಖವಾಗಿ ಯಾವ ಬಗೆಯ ಕಾಡುಗಳಲ್ಲಿ ಬೆಳೆಯುತ್ತದೆ? ಎಸ್, ಉಷ್ಣವಲಯದ ಕಾಡುಗಳು ಅಂತ, ಹೌದಾ? ಈಶಾನ್ಯ ಭಾರತದ ಬೆಟ್ಟಗಳಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಯಾವ ಬಗೆಯ ಅರಣ್ಯಗಳು ಪ್ರಧಾನವಾಗಿವೆ? ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು. ಬಿಳಿಲುಗಳು, ಸ್ಟಿಲ್ಟ್ ರೂಟ್ಸ್ ಮತ್ತು ಉಸಿರಾಡುವ ಬೇರುಗಳು ಯಾವ ಸಸ್ಯವರ್ಗದ ವೈಶಿಷ್ಟ್ಯಗಳಾಗಿವೆ? ಬಿಳಿಲುಗಳು ಮತ್ತು ಉಸಿರಾಡುವ ಬೇರುಗಳು ಯಾವ ಸಸ್ಯವರ್ಗದ ವೈಶಿಷ್ಟ್ಯವಾಗಿ ಬಹುತೇಕ ಪರೀಕ್ಷೆಗೆ ಈ ಪ್ರಶ್ನೆ ಆಗಿದೆ ಆಲ್ರೆಡಿ. ಉತ್ತರ ಮ್ಯಾಂಗ್ರೋವ್ ಕಾಡು. ಮ್ಯಾಂಗ್ರೋವ್ ಕಾಡು. ಸಿಂಕೋಣ ಮರಗಳು ಯಾವ ಬಗೆಯ ಅರಣ್ಯದಲ್ಲಿ ಕಂಡು ಬರುತ್ತವೆ? ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಯಾವ್ದ? ಎಸ್. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಬುಂದೇಲ್ಖಂಡ ಪ್ರದೇಶದಲ್ಲಿ ಯಾವ ರೀತಿಯ ಕಾಡುಗಳು ಹೆಚ್ಚು ಕಂಡು ಬರುತ್ತವೆ? ಶುಷ್ಕ ಎಲೆ ಉದುರುವ ಕಾಡುಗಳು. ಭಾರತೀಯ ಅರಣ್ಯ ಸರ್ವೇಕ್ಷಣಾ ವರದಿ 2021 ಪ್ರಕಾರ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚಳ ಕಂಡ ರಾಜ್ಯ ಯಾವುದು? ಎಸ್. ಸಾಲ್ ಮರವು ಯಾವ ಅರಣ್ಯದ ಪ್ರಮುಖ ಪ್ರಭೇದವಾಗಿದೆ?
ಉಷ್ಣವಲಯದ ಎಲೆಯುದುರುವ ಕಾಡು. ಖೈರ್, ಬಬೂಲ್ ಮತ್ತು ಖಜೂರ್ ಮರಗಳು ಯಾವ ಅರಣ್ಯಕ್ಕೆ ಉದಾಹರಣೆಗಳು? ಉಷ್ಣವಲಯದ ಮುಳ್ಳಿನ ಕಾಡುಗಳು. ಇದು ಆಲೆ ಪ್ರಶ್ನೆ ಆಗಿದೆ, ರೀಸೆಂಟ್ ಎಕ್ಸಾಮ್ಸ್ ಒಳಗೆ ಪ್ರಶ್ನೆ ಆಗೈತಿ. ಹೌದಾ? ಹಿಮಾಲಯದಲ್ಲಿ 3600 ಮೀಟರ್ಗಿಂತ ಎತ್ತರದಲ್ಲಿ ಯಾವ ಸಸ್ಯವರ್ಗ ಕಂಡು ಬರುತ್ತದೆ? ಸಸ್ಯಗಳು ಮತ್ತು ಹುಲ್ಲುಗಾವಲು. ಎಸ್, ವೆರಿ ಗುಡ್. ಆಲ್ಪೈನ್ ಮತ್ತು ಹುಲ್ಲುಗಾವಲು ಸಸ್ಯವರ್ಗ. ಭೋಜಪತ್ರ ಮರ, ಬರ್ಚ್ ಮರ, ಇದರ ತೊಗಟೆಯನ್ನು ಪ್ರಾಚೀನ ಕಾಲದಲ್ಲಿ ಬರೆಯಲು ಬಳಸಲಾಗುತ್ತಿತ್ತು. ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತದೆ? ಹಿಮಾಲಯದ ಕಾಡುಗಳಲ್ಲಿ. ಕರೆಕ್ಟ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಶೇಕಡಾವಾರು ಅರಣ್ಯ ಪ್ರದೇಶ ಅತಿ ಹೆಚ್ಚಾಗಿದೆ? ಮಿಜೋರಾಂ. ಅಂದ್ರೆ ಆ ಒಂದು ರಾಜ್ಯದ ವಿಸ್ತೀರ್ಣ ಕೂಡಿಸಿದ್ರೆ ಆ ರಾಜ್ಯದಲ್ಲಿರುವ ಅರಣ್ಯ ಹೆಚ್ಚೈತಿ ಅಂತ. ಹೌದಾ? ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವ ಪ್ರಮುಖ ಅರಣ್ಯ ಪ್ರಕಾರ ಯಾವುದು? ಎಸ್, ಅರಣ್ಯ ನಿತ್ಯ ಹರಿದ್ವರ್ಣ ಮತ್ತು ನಿತ್ಯ ಹರಿದ್ವರ್ಣ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ? ಎಸ್, 1972. ಅರಣ್ಯ ಸಂಶೋಧನಾ ಸಂಸ್ಥೆ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ FRI ಎಲ್ಲಿದೆ? ಎಸ್, ಡೆಹ್ರಾಡೂನ್. ಪಾಲಾಶ್ ಅಥವಾ ಕಾಡಿನ ಜ್ವಾಲೆ, ಫ್ಲೇಮ್ ಆಫ್ ದ ಫಾರೆಸ್ಟ್ ಎಂದು ಕರೆಯಲ್ಪಡುವ ಮರವು ಯಾವ ಅರಣ್ಯಕ್ಕೆ ಸೇರಿದೆ? ಎಲ್ಲ ಹೇಳಿರಿ, ಇನ್ನೊಂದು ಹೇಳ್ಬಿಡ್ರಿ. ಎಸ್, ಎಲೆ ಉದುರುವ ಕಾಡು. ಚೀರ್ ಪೈನ್ ಮರಗಳಿಂದ ಏನೇನು ಪಡೆಯಲಾಗುತ್ತದೆ? ಆಯಿಲ್ ಮತ್ತು ರಾಳ ಅಂಟತ್ತೀವ. ಟರ್ಪಂಟೈನ್ ಎಣ್ಣೆ ಮತ್ತು ರಾಳ. ಸಾಮಾಜಿಕ ಅರಣ್ಯೀಕರಣ ಎಂದರೇನು? ಬಂಜರು ಮತ್ತು ಸಾಮಾಜಿಕ ಭೂಮಿಯಲ್ಲಿ ಅರಣ್ಯವನ್ನು ಬೆಳೆಸಬೇಕು. ಎಸ್, ಬಂಜರು ಮತ್ತು ಸಮುದಾಯ ಭೂಮಿಯಲ್ಲಿ ಅರಣ್ಯ ಬೆಳೆಸ. ಓಕೆ. ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಯಾವ ರೀತಿಯ ಅರಣ್ಯಗಳು ಚಂಡಮಾರುತಗಳಿಂದ ರಕ್ಷಣೆ ನೀಡುತ್ತವೆ? ಮ್ಯಾಂಗ್ರೋವ್ ಕಾಡುಗಳು. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮರಗಳ ಎತ್ತರ ಸಾಮಾನ್ಯವಾಗಿ ಎಷ್ಟಿರುತ್ತದೆ? ಎಸ್, 60 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು. ಭಾರತದಲ್ಲಿ ಅರಣ್ಯ ಮಹೋತ್ಸವವನ್ನು ಜನಪ್ರಿಯಗೊಳಿಸಿದವರು ಯಾರು? ಎಸ್, ವೆರಿ ಗುಡ್. ಅನಂತ ಕೋಟಿ ನಮನಗಳು ತಮಗೆ.